ಸಾಹಿತ್ಯ ಬಗ್ಗೆ ತುಂಬ ಆಳವಾಗಿ, ತುಂಬ ವಿಶದವಾಗಿ ಅದರ ಎಲ್ಲ ಮಜಲುಗಳನ್ನ ಈಗಾಗಲೇ ಮಾತಾಡಿದ್ದಾರೆ. ನಾನು ಆ್ಯಕ್ಚುಲಾಗಿ ಹೇಳ್ತಾ ಇದ್ದೀನಿ, ಸುಮಾರು ಜನ ಹೇಳ್ತಾನೆ ನಿನ್ನೆ ರಾತ್ರಿ ಓದ್ತೆ ಅಂತ. ಅದು ನನಗೆ ರಾತ್ರಿ ಸಿಕ್ಕಲಿಲ್ಲ, ನನಗೆ ರಾತ್ರಿ ಪೂರ್ತಿ ಕೆಲಸ ಮಾಡಿಸ್ಬಿಟ್ರು, ಆಗಲೇ ಇಲ್ಲ. ಬರ್ತಾ ತೂಗಿಸ್ಕೊಂಡು ನಾನು ಓದೋದೇ ವಿಚಿತ್ರ ಒಂಥರ. ಈಗಲೂ ಹಿಂದೆ ಮುಂದೆ ಮಧ್ಯದಲ್ಲಿ ಎಲ್ಲ ಹೆಂಗೆಂಗೋ ಓದ್ತೀನಿ. ಬಟ್ ಮುಖ್ಯವಾಗಿ ನನಗೆ ನವೀನ್ ಬಗ್ಗೆ ಮೆಚ್ಚುಗೆ ಏನಂದರೆ, ಅವರು ಮಾಡ್ತಾರೋ ಕೆಲಸ ಮೋಸ್ಟ್ಲಿ ಭೀಮಶಾಲಿ ಅಂತಿರ್ಬೋದು. ಇದನ್ನ ಓದಬೇಕಾದ್ರೆ, ಈ ಪುಸ್ತಕ ಓದಬೇಕಾದ್ರೆ ನನಗನ್ಸಿದ್ದು ಇದು ಮಕ್ಕಳಿಗೆ ತುಂಬ ಒಳ್ಳೆ ಓದಾಗುತ್ತೇನೋ ಅಂತ ಅನ್ನಿಸ್ತು. ಯಾಕೆಂತ ಗೊತ್ತಿಲ್ಲ, ನನಗೆ ವಿಮರ್ಶೆ ಎಲ್ಲ ಮಾಡೋದು ಬರೆದಿರೋದ್ರಿಂದ ಬರೀ ಓದಿದ್ನಾಗಷ್ಟೇ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ ಅವರ ಕೆಲಸವು, ಅವರ ಭೀಮಶಾಲಿಯ ನನ್ನ ನೆನಪುಗಳು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದರ ಭಾಷೆ, ಅದರ ಕಥೆಗಳ ಓಟ ಅಲ್ಲಲ್ಲಷ್ಟು ಓದಿದ್ದು ನಾನು. ಹಾಗೂ ಅದನ್ನು ಮಕ್ಕಳು ಓದಿಸ್ಬೋದೇನೋ ಅಂತ ಅನ್ನಿಸ್ತು. ಸೊ ಮಕ್ಕಳಿಗೆ ತಲುಪಿದ್ರೆ ಒಂದು ಪೂರ್ತಿ ನಮ್ಮ ಕಾಲದ ಪೂರ್ತಿ ನೆನಪನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸ್ಬೋದಂಗಲ್ಲ ಅಂತ ಅನ್ನಿಸ್ತಾ ಇತ್ತು. ನಾವೆಲ್ಲ ಏನಂದರೆ ಇದರಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು, ನನಗೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಅದು ಗೊತ್ತಿಲ್ಲ ಅವರ ಮೇಲಿನ ಮೆಚ್ಚುಗೆಗೋ ಅಥವಾ ಮಲೆನಾಡಿನ ನನ್ನ ತಲೆಯಲ್ಲಿ ಕೂತಿರೋ ಚಿತ್ರಣಕ್ಕೋ ಇನ್ನೊಬ್ಬ ತೇಜಸ್ವಿ ಅವರ ಮೇಲಿನ ಅಭಿಮಾನಕ್ಕೋ ಯಾಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ನನಗೂ ಅನ್ವಯಿಸ್ತಾ ಇದೆ, ಮುಂದಿನ ಪೀಳಿಗೆಗೂ ಚಿಕ್ಕ ಮಕ್ಕಳಿಗೂ ಅನ್ವಯಿಸುತ್ತೆ. ಅಂದರೆ ಇದರ ರೀಚ್ ಅಷ್ಟು ದೊಡ್ಡದಾಗಿರ್ಬೋದು ಅಂತ ನನಗೆ ನನ್ನ ಅಭಿಪ್ರಾಯ. ಅದು ತಲುಪುತ್ತೆ ಅಂತ ಕೂಡ ಅಂದ್ಕೊಳ್ತೀನಿ. ನಾವೆಲ್ಲ ಏನಂದರೆ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅಂತ ಕಥೆಗಳನ್ನು ಕೇಳಿದವರು. ಸೊ ರಾಜನ ಕಥೆ ಕೇಳ್ಕೊಂಡು ಬೆಳೆದವರಿಗೆ ಈ ಕಥೆಗಳು ಅದು ಬೇಕಾದಷ್ಟು ಜೀವನದಲ್ಲಿ ಆಗಿದೆ. ನನಗೆ ಈ ಕಥೆಯನ್ನು ಮಾತ್ರ ಇಟ್ಕೊಂಡು ನೋಡಿದಾಗ ಸಮಾಜದ ಅಂಚಿನಲ್ಲಿರುವವರ ಕಥೆಗಳನ್ನು ಈಗ ದಾದಾಪೀರ್ ಹೇಳ್ತಾಯಿದ್ರು, ಬರೀ ನೋವಿನ ಕಥೆಗಳನ್ನ ಹೇಳ್ತಾರೆ ಅಂತ. ಅದರಲ್ಲಿರೋ ಸಂತೋಷವನ್ನು, ಸಂಭ್ರಮವನ್ನು, ಜೀವನ ಪ್ರೀತಿಯನ್ನು ಹೇಳುವಂಥ ಕಥೆಗಳು ಅಂತ ಅನ್ನಿಸ್ತು. ಒಂದು ಕಲಾಕೃತಿ ತಾನು ಇರುವ ತನ್ನ ಕಾಲದ ಸತ್ಯಗಳನ್ನು, ನೋವನ್ನು, ನಲಿವನ್ನು, ಪ್ರೀತಿಯನ್ನು, ಜೀವನ ಪ್ರೀತಿಯನ್ನು ಮುಖ್ಯವಾಗಿ ದಾಖಲಿಸ್ತಾನೆ ಅದನ್ನು, ಅದರ ಪರಿಧಿಯನ್ನು, ಅದರ ಸಾಧ್ಯತೆಗಳನ್ನು, ಆ ಜೀವನ ಪ್ರೀತಿಯ ಸಾಧ್ಯತೆಗಳನ್ನು ವಿಸ್ತರಿಸ್ತಾ ಹೋಗುತ್ತೆ ಅಥವಾ ಹೋಗಬೇಕು ಅನ್ನೋದು ನನ್ನ ಆಶಯ, ಅಥವಾ ಹೋಗುತ್ತೆ ಅಂತ ನನಗನ್ಸುತ್ತೆ. ಆ ಕೆಲಸನ ಈ ಕೃತಿ ಮಾಡ್ತಾ ಇದೆ ಅಂತ ನನಗೆ. ಹಾಗಾಗಿ ಈ ಕೃತಿಯ ಬಗ್ಗೆ ನನಗೆ ತುಂಬ ಆಸಕ್ತಿ ಇದೆ. ಹಾಗಾಗಿ ಪೂರ್ತಿ ಒಂದು ಕಡೆಯಿಂದ ಸಾಲಕ್ಕೆ ಓದ್ತೀನಿ. ಅದೇನಂದರೆ ನನ್ನ ಓದಿನ ಸಮಸ್ಯೆ ಅಂದರೆ, ಅದು ಒಂದು ಪೇಜ್ ಓದ್ತಾ ಇದ್ದರೆ ಹಾಗೆ ಚಿತ್ರ ಬರ್ತಾ ಇರುತ್ತೆ ತಲೆಯಲ್ಲಿ. ಅದು ಮತ್ತೆ ಎಲ್ಲೆಲ್ಲೋ ಕಳೆದು ಹೋಗುತ್ತೆ, ಮತ್ತು ಇಲ್ಲಿ ಯಾರೋ ಮಾತಾಡಿದ್ದು ಕೇಳಿಸುತ್ತೆ. ಹಾಗೆ ಮಧ್ಯದಲ್ಲಿ ಕೇಳಿದ್ದು ಸರ್ ಮಾತಾಡಿದ ಗುಲಾಬಿ ಕತೆ ಹೇಳಿದ್ರು, ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ತಿರುಗಿಸ್ದೆ, ಗುಲಾಬಿ ಪೇಜಿಗೆ ತಿರುಗಿಸಿ ಗುಲಾಬಿ ಓದ್ತಾ ಇದ್ದೆ. ನಿಜವಾಗ್ಲೂ ಬರೋ ಪಾತ್ರಗಳು ಎಷ್ಟು ಜೀವಂತಿಕೆ ಇದೆ ಅದರಲ್ಲಿ ಅಂತಂದರೆ, ಇವತ್ತಿನ ನಾನು ಇತ್ತೀಚೆಗೆ ಈಗಿನ ಜನ್ರೇಷನ್ ಮಕ್ಕಳ ಒಂದಷ್ಟು ಒಡನಾಟ ನನಗೆ ಸಿಕ್ತು. ತುಂಬ ಅದ್ಭುತ ಅನ್ನಿಸ್ತು. ಅವರ ಎನರ್ಜಿ, ಅವರ ಹೊಸ ಥರದ ಭಾಷೆ, ಅವರ ತಾಳ್ಮೆ, ಸಂಯಮ, ಜೀವನ ಪ್ರೀತಿ, ಇವೆಲ್ಲ ತುಂಬ ಖುಷಿ ಅನ್ನಿಸ್ತು. ಅವೆಲ್ಲವೂ ಆ ಗುಲಾಬಿಲಿ ಕಾಣಿಸ್ತಾ ಇದೆ ಅನ್ನಿಸ್ತು. ಆ ಥರ ಜೊತೆಗೆ ಒಂದು ಪುಟ್ಟ ಹೋರಾಟಗಾರ್ತಿ, ಒಂದು ಬಂಡಾಯ, ಅವಳೊಳಗಡೆನ ಒಂದು ಬಂಡಾಯ, ಒಂದು ಸಿದ್ಧ ಮಾದರಿಯನ್ನು ಒಪ್ಕೊಂಡು ಬದುಕ್ತಾ ಇದ್ದ ನಮ್ಮ ಜನ್ರೇಷನ್. ಇವತ್ತಿನ ಜನ್ಜಿ ಹೋರಾಟ ಅದನ್ನೇ ನಮಗೆ ಆ ಭರವಸೆ ಕೊಟ್ಟಿದೆ. ಯಾಕೆ ಅಂತಂದರೆ ನಾವು ಸಿದ್ಧ ಮಾದರಿಗಳನ್ನ ಒಪ್ಕೊಂಡು ಭಯಕ್ಕೆ ಅಡಿಯಾಳಾಗಿ ಬದುಕ್ತಾ ಇದ್ವಿ. ಇದು ಈ ಹೊಸ ಜನ್ರೇಷನ್ ನಿಜವಾಗ್ಲೂ ಖುಷಿ ಅನಿಸುತ್ತೆ. ನಿಮ್ಮ ಜನ್ರೇಷನ್ ಹೇಳೋದು ತುಂಬ ಖುಷಿ ಅನಿಸುತ್ತೆ ನನಗೆ. ಅದ್ರ ಬಗ್ಗೆ ಅಷ್ಟೊಂದು ಭರವಸೆಯನ್ನು ಕೊಟ್ಟಿದ್ದೀರಾ ನಮಗೆ, ಮತ್ತೆ ಬದುಕೋ ಭರವಸೆಯನ್ನು ಕೊಟ್ಟಿದ್ದೀರಾ. ಸೊ ಈ ಕಥೆಗಳು ಕೂಡ ಆ ಗುಲಾಬಿ ಪತ್ರ ಅದನ್ನೇ ಮಾಡ್ತಾ ಇದೆ ಅನಿಸ್ತು. ಬದುಕೋ ಹೊಸ ಭರವಸೆಯನ್ನು ಕೊಡ್ತಾ ಇದೆ. ಹೀಗೆ ನಿಮ್ಮ ಕಥೆಗಳು, ನಿಮ್ಮ ಸಾಹಿತ್ಯ, ನಿಮ್ಮ ಸಿನಿಮಾಗಳು, ನಿಮ್ಮ ಭೀಮಶಾಲೆಯ ಕೆಲಸ ಎಲ್ಲವೂ ನಮ್ಮ ಸಮಾಜದ ಸಾಧ್ಯತೆಗಳನ್ನು, ನಮ್ಮ ಸಮಾಜದ ಜೀವನ ಪ್ರೀತಿಯ ಸಾಧ್ಯತೆಗಳನ್ನು ವಿಸ್ತರಿಸ್ತಾ ಹೋಗಲಿ. ಒಳ್ಳೆಯದಾಗಲಿ. ಧನ್ಯವಾದ.